ದಿನೇ ದಿನೇ ಮಹಿಳೆಯರಲ್ಲಿ ಹೆಚ್ಚಾಗ್ತಿದೆ ಪಿಸಿಒಎಸ್ ಮತ್ತು ಪಿಸಿಒಡಿ ಕಾಯಿಲೆ. ಕೋವಿಡ್ ನಂತರ ಮಹಿಳೆಯರಲ್ಲಿ ಈ ಕಾಯಿಲೆ ಏರಿಕೆ ಕಾರಣವೇನು? ಇತ್ತೀಚಿನ ದಿನಗಳಲ್ಲಿ ಲೈಫ್ ಸ್ಟೈಲ್ ಹಾಗೂ ಟೆಕ್ನಾಲಜಿ ಬದುಕಿಗೆ ಮಾರು ಹೋಗುತ್ತಿರುವ ವೇಳೆ ಹಲವು ಕಾಯಿಲೆಗಳು ಜನರನ್ನ ಹುಡುಕಿಕೊಂಡು ಬರ್ತದೆ. ಅದರಲ್ಲೂ ಮಹಿಳೆಯರು ಕೊಂಚ ಎಚ್ಚರ ತಪ್ಪಿದ್ರೂ ಅವರ ದೈಹಿಕ ಸ್ಥಿತಿ ಹೆಚ್ಚು ಕೆಡುವ ಸಾಧ್ಯತೆ ಇದೆ. ಯಾಕಂದ್ರೆ ಮಹಿಳೆಯರಲ್ಲಿ ಕೋವಿಡ್ ನಂತರ ಈ ಕಾಯಿಲೆ ಮಿತಿ ಮೀರ್ತಿದೆ. ಇದಂತೂ ಸತ್ಯ ಸಂಗತಿ. ಮಹಿಳೆಯರೇ ಸ್ವಲ್ಪ ಕೇರ್ಲೆಸ್ ಮಾಡಿದ್ರೂ ತೀವ್ರವಾದ ಕಾಯಿಲೆಗೆ ತುತ್ತಾಗೋದು ಪಕ್ಕ. ಹೌದು, ಮಹಿಳೆಯರ ದೇಹವು ಜೀವಿತಾವಧಿಯಲ್ಲಿ ಅಸಂಖ್ಯಾತ ಬದಲಾವಣೆಗಳನ್ನ ಕಾಣುತ್ತೆ. ಪ್ರೌಢಾವಸ್ಥೆಯನ್ನ ಋತುಸ್ರಾವದಿಂದ ಹಿಡಿದು ಗರ್ಭಧಾರಣೆಯನ್ನ ಅನುಭವಿಸುವವರೆಗೂ, ಋತುಬಂಧದ ಸ್ಥಿತಿ ತಲುಪುವವರೆಗೂ ಅನೇಕ ದೈಹಿಕ ಸವಾಲುಗಳನ್ನ ಎದುರಿಸಬೇಕಾಗುತ್ತೆ. ಆದ ಕಾರಣ ಎಚ್ಚರ. ಇನ್ನು ದಿನೇ ದಿನೇ ಮಹಿಳೆಯರಲ್ಲಿ ಪಿಸಿಒಡಿ ಕಾಯಿಲೆ ಹೆಚ್ಚಾಗ್ತಿದೆ. ಕೋವಿಡ್ ನಂತರ ಮಹಿಳೆಯರಲ್ಲಿ ಈ ಕಾಯಿಲೆ ಏರಿಕೆ ಕಂಡಿದೆ. ಅಂಡಾಣು ತಯಾರಿಸುವ ಅಂಶದಲ್ಲಿ ನೀರಿನ ಗುಳ್ಳೆಗಳಿಂದ ಹೆಚ್ಚಳವಾಗಿ ಪಿಸಿಒಡಿ ಕಾಯಿಲೆಗೆ ಕಾರಣವಾಗ್ತಿದೆ. ಪಿಸಿಒಡಿ ಕಾಯಿಲೆಯಲ್ಲಿ ಆಂಡ್ರೋಜನ್ ಹಾರ್ಮೋನ್ ಬಿಡುಗಡೆಯಾಗಿ ಮಹಿಳೆಯರ ಫಲವತ್ತತೆ ಮತ್ತು ದೇಹದ ಮೇಲೆ ಪರಿಣಾಮ ಬೀರುತ್ತಿದೆ. ಪಿಸಿಒಎಸ್ ಆನುವಂಶಿಕ ಕಾಯಿಲೆ. ಈ ಕಾಯಿಲೆಯನ್ನ ಸಾಮಾನ್ಯವಾಗಿ ಅಲ್ಟ್ರಾ ವೈಲೆಟ್ ಸ್ಕ್ಯಾನಿಂಗ್ ಮೂಲಕ ಕಂಡುಹಿಡಿಯಲಾಗುತ್ತೆ. ಪಿಸಿಒಎಸ್ ಕಾಯಿಲೆ ಪಿಸಿಒಡಿಗಿಂತ ತೀವ್ರವಾದ ಕಾಯಿಲೆ ಅಂತಾರೆ ವೈದ್ಯರು. ಇನ್ನು ಪುರುಷರಲ್ಲಿರುವ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಮಹಿಳೆಯರಲ್ಲಿ ಹೆಚ್ಚಾದಾಗ ಪಿಸಿಒಎಸ್ ಕಾಯಿಲೆ ಸಮಸ್ಯೆ ಉಂಟಾಗುತ್ತೆ. ಪಿಸಿಒಎಸ್ ಮತ್ತು ಪಿಸಿಒಡಿ ಜೀವನ ಶೈಲಿಯ ಕಾಯಿಲೆ. ವರ್ಕ್ ಪ್ರೆಷರ್, ಕಡಿಮೆ ದೈಹಿಕ ಚಟುವಟಿಕೆ, ಜಂಕ್ ಫುಡ್ನಿಂದಾಗಿ ಪಿಸಿಒಎಸ್ ಮತ್ತು ಪಿಸಿಒಡಿ ಕಾಯಿಲೆಗೆ ಕಾರಣವಾಗ್ತಿದೆ. ಇನ್ನು ಇದರಿಂದ ಪ್ರೆಗ್ನೆನ್ಸಿಯಲ್ಲಿ ತೊಂದರೆ, ಡಯಾಬಿಟಿಸ್ ಹಾಗೂ ಒಬೆಸಿಟಿಯೂ ಹೆಚ್ಚಳವಾಗ್ತಿದೆ. ಪಿಸಿಒಎಸ್ ಮತ್ತು ಪಿಸಿಒಡಿ ಕಾಯಿಲೆಯ ರೋಗ ಲಕ್ಷಣಗಳು. ಹೆಣ್ಣು ಮಕ್ಕಳ ಋತುಚಕ್ರದಲ್ಲಿ ಏರುಪೇರು, ಮುಖದ ಮೇಲೆ ಹೆಚ್ಚು ಮೊಡವೆ ಮತ್ತು ಕೂದಲು, ತಲೆ ಕೂದಲು ಉದುರುವಿಕೆ, ತೂಕದಲ್ಲಿ ಏರುಪೇರು, ಮಾನಸಿಕ ಖಿನ್ನತೆಗೆ ಒಳಗಾಗುವುದು. ಇನ್ನು ವೈದ್ಯರ ವರದಿಯ ಪ್ರಕಾರ ಪಿಸಿಒಎಸ್ ಮತ್ತು ಪಿಸಿಒಡಿ ಕಾಯಿಲೆಯ ಪ್ರಮಾಣ 2010ರಲ್ಲಿ 5.6% ಇತ್ತು. ಕೋವಿಡ್ನ ಸಂದರ್ಭದಲ್ಲಿ ಪಿಸಿಒಎಸ್ ಮತ್ತು ಪಿಸಿಒಡಿ ಕಾಯಿಲೆ ಪ್ರಮಾಣ 2020ರಲ್ಲಿ 8.6% ಇತ್ತು. ಕೋವಿಡ್ ನಂತರ ಪಿಸಿಒಎಸ್ ಮತ್ತು ಪಿಸಿಒಡಿ ಕಾಯಿಲೆಯಲ್ಲಿ 22.6% ಹೆಚ್ಚಳವಾಗಿದೆ. ಆಧುನಿಕ ಬದುಕಿನ ಜೀವನ ಶೈಲಿಯ ಜೊತೆಗೆ ಕೊಂಚ ಉತ್ತಮ ಆಹಾರದತ್ತ ಮಹಿಳಾ ಮಣಿಗಳು ಒಲವು ತೋರಬೇಕಾಗಿದೆ. ಮಹಿಳೆಯರು ಕೊಂಚ ಎಚ್ಚರ ವಹಿಸಿ ವೈದ್ಯರ ಸಲಹೆ ಪಡೆದರೆ ಸೂಕ್ತ. ಉತ್ತಮ ಆರೋಗ್ಯಕ್ಕಾಗಿ ಸ್ತ್ರೀ ರೋಗ ತಜ್ಞರನ್ನ ಭೇಟಿಯಾಗುವುದು ಸೂಕ್ತ.